ಪ್ರಜ್ವಲ್ ರೇವಣ್ಣ ಅವರು ಬರಬೇಕಾಗಿದ್ದಂತಹ ವಿಮಾನ ಟೇಕ್ ಆಫ್ ಆಗಿದ್ದು ಜರ್ಮನಿಯ ಮ್ಯೂನಿಕ್ನಿಂದ 29 ನಿಮಿಷ ತಡವಾಗಿ 3:46ಕ್ಕೆ ಹೊರಡಬೇಕಾಗಿದ್ದಂತಹ ಫ್ಲೈಟ್ 4 ಗಂಟೆ 5 ನಿಮಿಷಕ್ಕೆ ಅಲ್ಲಿಂದ ಟೇಕ್ ಆಫ್ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇರೋದು. ಹೀಗಾಗಿ ತಡರಾತ್ರಿ 12 ಗಂಟೆ 59 ನಿಮಿಷ ಅಂದ್ರೆ 1 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಆಗಮಿಸುತ್ತಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಪ್ರಕ್ರಿಯೆ ಕೂಡ ತಡ ಆಗಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಮುಂದಿನ ಕ್ರಮಗಳು ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಟೀಮ್ ಸಭೆಯನ್ನ ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗಾಗಿ ಕಾದಿದ್ದು ಬರೋಬ್ಬರಿ 1 ತಿಂಗಳು. 3 ರೇಪ್ ಕೇಸ್ಗಳು ದಾಖಲಾಗಿವೆ. ಈ ಗ್ಯಾಪ್ನಲ್ಲಿ ಒಂದು ವಿಡಿಯೋನ ರಿಲೀಸ್ ಮಾಡಿ ಶುಕ್ರವಾರ ಬರ್ತೀನಿ 10 ಗಂಟೆಗೆ SIT ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಂಥ ಪ್ರಜ್ವಲ್ ರೇವಣ್ಣ ನಿನ್ನೆ ಸಂಜೆ ಏಕಾಏಕಿ ನಿರೀಕ್ಷಣಾ ಜಾಮೀನಿಗಾಗಿಯೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಕೂಡ ನಾಳೆಯೇ ಆಗ್ತಾ ಇದೆ. ಅದಕ್ಕೆ ನಾಳೆ ದಿನವನ್ನ ನಿಗದಿಪಡಿಸಲಾಗಿದೆ. ಬಟ್ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋಕ್ ಮೊದಲೇ ಇವತ್ತು ಮಧ್ಯರಾತ್ರಿ ಅವರು ಬಂದು ಇಳಿತಾ ಇದ್ದ ಹಾಗೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಅವರನ್ನ ಅರೆಸ್ಟ್ ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ಕೂಡ SIT ಟೀಮ್ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು ನಾವಿಲ್ಲಿ ಗಮನಿಸಬೇಕು. ಇವತ್ತಿನಿಂದ ಅಲ್ಲ, ಪ್ರಜ್ವಲ್ ರೇವಣ್ಣ ಯಾವಾಗ ಅವರು ವಿದೇಶಕ್ಕೆ ಹಾರಿದ್ರೋ, ಒಂದಾದ ಮೇಲೊಂದರಂತೆ ಪ್ರಕರಣಗಳು ದಾಖಲಾದ್ವೋ ಆಗಿನಿಂದಾನೂ ಕೂಡ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ SITಯ ಒಂದು ಟೀಮ್ ಹದ್ದಿನ ಕಣ್ಣಿಟ್ಟು ಪ್ರಜ್ವಲ್ ರೇವಣ್ಣ ಅವರ ಬರುವಿಕೆಗಾಗಿ ಕಾಯ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಎಷ್ಟು ಜನರ ಟೀಮ್ ಸಿದ್ಧ ಆಗಿರೋದು ಸದ್ಯಕ್ಕೆ, ಎಷ್ಟು ಗಂಟೆಗೆ ಬರಬಹುದು ಅಂತೇಳಿ ಅಲ್ಲಿರುವಂತಹ ಅಧಿಕಾರಿಗಳು ಅಂದಾಜು ಮಾಡ್ತಿದ್ದಾರೆ, ಏನ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂಕಿತಾ? ಪ್ರಜ್ವಲ್ ರೇವಣ್ಣ ಅವರು ಬರೋದಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. SIT ಅಧಿಕಾರಿಗಳು ಕೂಡ ಬಿಗಿ ಭದ್ರತೆಯಲ್ಲಿ ಇಲ್ಲಿ ಕಾಯ್ತಾ ಇರುವಂಥದ್ದು. ಅಂದರೆ ಪ್ರಜ್ವಲ್ ರೇವಣ್ಣ ಎಂಟ್ರಿ ಕೊಡ್ತಾ ಇದ್ದಂಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ SIT ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನೀವು ಹೇಳ್ದ ಹಾಗೆ ಸಾಕಷ್ಟು ಬಾರಿ ಪ್ರಜ್ವಲ್ ರೇವಣ್ಣ ಅವರು ಅಂದರೆ 3 ಬಾರಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ತಾರೆ, ಅದಾದ ಬಳಿಕ ಕ್ಯಾನ್ಸಲ್ ಮಾಡ್ತಾರೆ. ಯಾವಾಗ ಅವರು ವಿದೇಶದಲ್ಲಿ ಇರ್ತಾರೆ, ಈ ರೀತಿಯಾಗಿ ಅವರು ಬರ್ತಾರೆ, ಟಿಕೆಟ್ ಬುಕ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ SIT ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ರು, ಹದ್ದಿನ ಕಣ್ಣನ್ನ ಇಟ್ಟರು. ಈಗ ಮತ್ತೆ ಅವರು ವಿಡಿಯೋ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿರುವಂಥದ್ದು. ಅದರಂತೆ ಪ್ರಜ್ವಲ್ ರೇವಣ್ಣ ಬರ್ತಾ ಇರೋದು ಕೂಡ ಒಂದು ಹಂತದಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಭದ್ರತೆಯನ್ನು SIT ಅಧಿಕಾರಿಗಳು ಕೈಗೊಂಡಿದ್ದಾರೆ. ಸದ್ಯಕ್ಕೆ ನಾನು ಟರ್ಮಿನಲ್ 2 ನಲ್ಲಿ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ಈ ಒಂದು ಏರ್ಪೋರ್ಟ್ ನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಒಳ ಹೋಗಿ ವಾಪಸ್ ಬಂದಿದ್ದಾರೆ, ಅಂದ್ರೆ ಚೆಕ್ ಮಾಡಿ ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಎನ್ನಲಾದಂತಹ ಒಂದು ಬೋರ್ಡಿಂಗ್ ಪಾಸ್ ಕೂಡ ಈಗಾಗಲೇ ಲಭ್ಯ ಆಗಿ ಇರುವಂತದ್ದು. ಸೊ ಅದನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬರ್ತಾ ಇರುವಂತದ್ದು ಈಗ ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇಲ್ಲಿ ಎಂಟ್ರಿ ಆದ ತಕ್ಷಣ ಅವರನ್ನ ವಶಕ್ಕೆ ಪಡ್ಕೊಂಡು ಬಳಿಕ ಮುಂದಿನ ಅಂದ್ರೆ SIT ತನಿಖೆ ಯಾವ ರೀತಿಯಾಗಿ ಸಾಗಬೇಕು ಅದರ ಹತ್ರ ಅವರು ಗಮನ ಹರಿಸ್ತಾರೆ. ಈಗಾಗಲೇ ಪೊಲೀಸರು ಹೇಳ್ತಾ ಇರುವಂತದ್ದೇನು ಅಂತಂದ್ರೆ 29 ನಿಮಿಷ ತಡವಾಗಿ ಟೇಕ್ ಆಫ್ ಆಗಿರೋದ್ರಿಂದ ಇಲ್ಲಿ ರೀಚ್ ಆದಾಗ್ಲೂ ಕೂಡ 1 ಗಂಟೆ ಆಗ್ಬೋದು. ಅಂದ್ರೆ 1 ಗಂಟೆ 5 ನಿಮಿಷದ ಒಳಗಡೆ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಒಂದು ಹಂತದಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಅಂದ್ರೆ ಅವರು 12 ಗಂಟೆ 29 ನಿಮಿಷಕ್ಕೆ ರೀಚ್ ಆಗಬೇಕಾಗಿತ್ತು, ಆದ್ರೆ 29 ನಿಮಿಷ ತಡವಾಗಿ ಹೊರಟ್ರಿಂದ ಅವರು ರೀಚ್ ಆಗೋದು ಕೂಡ ಲೇಟ್ ಆಗುತ್ತೆ. ಬಹುತೇಕ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಅಧಿಕಾರಿಗಳು ಅಂದ್ರೆ SIT ಅಧಿಕಾರಿಗಳು ಮಫ್ತಿಯಲ್ಲೂ ಕೂಡ ಬಂದಿದ್ದಾರೆ, ವಿತ್ ಯೂನಿಫಾರ್ಮ್ ಅಲ್ಲೂ ಕೂಡ ಸಾಕಷ್ಟು ಜನ SIT ಅಧಿಕಾರಿಗಳು ಈಗಾಗಲೇ ಬಂದು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇರುವಂತಹ ಫ್ಲೈಟ್ ಅಂದ್ರೆ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರ್ತಾ ಇರುವಂತಹ ಫ್ಲೈಟ್ ಯಾವಾಗ ಟೇಕ್ ಆಫ್ ಆಯಿತು, ಜೊತೆಗೆ ಸ್ಟಿಲ್ ನಾವು ಅದು ಈಗ ಎಲ್ಲಿದೆ ಅನ್ನೋದ್ರ ಒಂದು ಕಂಪ್ಲೀಟ್ ಆ ಒಂದು ಫ್ಲೈಟ್ ನ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರೆ. ಒಟ್ನಲ್ಲಿ ಏನು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ, ಅದರಲ್ಲೂ ಕೂಡ ಟರ್ಮಿನಲ್ 2ಗೆ ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆದು ಮುಂದಿನ ಒಂದು ಕ್ರಮವನ್ನ ಅಧಿಕಾರಿಗಳು ಕೈಗೊಳ್ತಾರೆ. ಮೊದಲನೇದಾಗಿ ಈ ಒಂದು ಪ್ರಕರಣದ
ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅಂತಂದ್ರೆ ಪ್ರಮುಖವಾಗಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಂಗೆ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಮುಂದಿನ ಪ್ರೊಸೆಸ್ ಅಂದ್ರೆ ತಕ್ಷಣ ಅವರಿಗೆ ಒಂದು ಮೆಡಿಕಲ್ ಚೆಕಪ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮೆಡಿಕಲ್ ಚೆಕಪ್ ಆದ ಬಳಿಕ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಆದ ಬಳಿಕ ಅವರನ್ನ ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾರೆ. ಈಗಾಗಲೇ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸಂತ್ರಸ್ತ ಮಹಿಳೆ ಮಾಡಿರುವಂತಹ ಆರೋಪ ಇವೆಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡೋದಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ವಿದ್ಯಾ. ರೈಟ್ ಅಂಕಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.